ನಮಸ್ಕಾರ ವೀಕ್ಷಕರೇ, ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಸಿಂದಗಿ ಸಿಡಿಪೋ ಆಫೀಸ್ನಲ್ಲಿ ನಾವು ಇವಾಗ ಇಲ್ಲಿ ಸಿಡಿಪೋ ಆಫೀಸಿಗೆ ಬಂದಿದ್ದೇವೆ. ನಾವು ಸಿಡಿಪೋ ಆಫೀಸಿಗೆ ಸುಮಾರು ಬಾರಿ ಬಂದು ಭೇಟಿ ಈ ಸಿಡಿಪೋ ಆಫೀಸರನ್ನು ಭೇಟಿ ಮಾಡಬೇಕಂತೇಳಿ ನಾವು ಬಂದಾಗ ಅವರು ಲಭ್ಯ ಇರುವುದಿಲ್ಲ. ನಾವು ಫೋನಿನ ಕರೆ ಮಾಡಿ ಕೇಳಿದಾಗ ಅವರು ಪ್ರತಿ ಬಾರಿನೂ ಕೂಡ ನಾನು ಆ ಮೀಟಿಂಗ್ನಲ್ಲಿದ್ದೀನಿ, ಈ ಮೀಟಿಂಗ್ನಲ್ಲಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಸುಮಾರು 15 ದಿನಗಳಿಂದ ನಾವು ಅವರನ್ನು ಭೇಟಿ ಮಾಡ್ಬೇಕಂತೇಳಿ ಬಂದರೂ ಕೂಡ ಅವರು ಒಂದು ದಿನ ಕೂಡ ಅವರು ನಮಗೆ ಲಭ್ಯವಾಗಿಲ್ಲ. ಅವರಿಗೆ ಫೋನಿನ ಕರೆ ಮಾಡಿ ಕೇಳಿದಾಗ ಅವರು ನಾನು ಮೀಟಿಂಗ್ನಲ್ಲಿರುವುದಾಗಿ ತಿಳಿಸಿರುತ್ತಾರೆ. ಸೊ ಅದೇ ರೀತಿ ಒಬ್ಬ ಸರ್ಕಾರಿಯ ಯಾವುದೇ ನೌಕರರು ಇದ್ದರೂ ಕೂಡ ಅವರು ತಮ್ಮ ಒಂದು ಟೇಬಲಿನ ಮೇಲೆ ಅವರ ಅಟೆಂಡೆನ್ಸ್ ರಿಜಿಸ್ಟ್ರ್, ಮೂಮೆಂಟ್ ರಿಜಿಸ್ಟ್ರ್ ಮತ್ತು ಫಿಸಿಕಲ್ ಕ್ಯಾಶ್ ರಿಜಿಸ್ಟ್ರ್ 3 ರಿಜಿಸ್ಟ್ರ್ಗಳನ್ನು ಕೂಡ ಇಡಬೇಕು. ಆದರೆ ಅದು ಯಾವುದೇ ನಿಯಮಗಳನ್ನು ಪಾಲನೆ ಮಾಡಿಲ್ಲ. ಸೊ ಇಲ್ಲಿನ ಸಿಬ್ಬಂದಿಯವರಿಗೆ ಕೇಳಿದಾಗ ಅದು ಟ್ರೆಜರಿಯಲ್ಲಿ ಇಟ್ಟಿರುವುದಾಗಿ ತಿಳಿಸಿರ್ತಾರೆ. ಇದನ್ನು ದಯಮಾಡಿ ಸಕ್ಷಮ ಪ್ರಾಧಿಕಾರದ ಗಮನಕ್ಕೆ ನಾವು ಇದನ್ನು ತರ್ತೇವೆ. ಆ ಸಕ್ಷಮ ಪ್ರಾಧಿಕಾರದವರು ಅವ್ರ ಮೇಲೆ ಕೂಡಲೇ ಅವರಿಗೊಂದು ಸೂಕ್ತ ಮಾರ್ಗದರ್ಶನ ಮಾಡಿ ಒಂದು ಕ್ರಮ ಕೈಗೊಂಡು ಈ ಸಂವಿಧಾನದ ಪ್ರಕಾರ ಯಾವ ರೀತಿ ನಾವು ನೌಕರಿಯನ್ನು ಮಾಡಬೇಕು, ಯಾವ ರೀತಿ ಕಾನೂನನ್ನು ಪಾಲನೆ ಮಾಡಬೇಕಂತಕ್ಕಂಥದ್ದು ನಿಯಮಾವಳಿಗಳನ್ನು ಅವ್ರಿಗೆ ಇನ್ನೊಂದು ಬಾರಿ ಅವರು ತಿಳಿಸಿ ಹೇಳಿ, ಎಲ್ಲ ರಿಜಿಸ್ಟ್ರಿಗಳು ಟೇಬಲ್ ಮೇಲೆ ಲಭ್ಯ ಇರುವಾಗ ಮೇಲಾಧಿಕಾರಿಗಳು ಅವರಿಗೆ ತಿಳಿಸಿ ಹೇಳ್ಬೇಕಂತೇಳಿ ಅವರಿಗೂ ಕೂಡ ನಾನು ಈ ಮುಖಾಂತರ ಮನವಿ ಮಾಡುತ್ತೇನೆ. ಪ್ರಿಯ ವೀಕ್ಷಕರೇ, ಸೊ ಯಾವ ರೀತಿ ಹಾಜರಾತಿ ರಿಜಿಸ್ಟ್ರ್, ಮೂಮೆಂಟ್ ರಿಜಿಸ್ಟ್ರ್ ಮತ್ತು ಫಿಸಿಕಲ್ ಕ್ಯಾಶ್ ರಿಜಿಸ್ಟ್ರ್, ಒಬ್ಬ ನೌಕರ ತಮ್ಮ ಮನೆಯಿಂದ ಕಚೇರಿಗೆ ಬರುವಾಗ ಅವ್ರ ಹತ್ರ ಎಷ್ಟು ಹಣ ಇದೆ ಅಂತಕ್ಕಂಥದ್ದು ಇಲ್ಲಿ ಮೆನ್ಷನ್ ಮಾಡಬೇಕಾಗಿರ್ತದೆ. ಸೊ ಇದನ್ನು ಕೂಡ ಇವರು ಮೆನ್ಷನ್ ಮಾಡಿರುವುದಿಲ್ಲ. 18ನೇ ತಾರೀಕಿನ ಮಾತ್ರ ಮಾಡಿದ್ದಾರೆ, 19 ಮಾಡಿಲ್ಲ, 20 ಮಾಡಿಲ್ಲ. ಸೊ 21 ರಜೆ ಇದೆ ಮಾಡಿಲ್ಲ, 22 3 ದಿವಸದ್ದು ಇಲ್ಲಿ ಕೂಡ ಅವ್ರು ಏನದ ಈ ರಿಜಿಸ್ಟ್ರನ್ನು ಮೇಂಟೈನ್ ಮಾಡಿರುವುದಿಲ್ಲ. ಸೊ ಇವರಿಗೆ ಯಾವುದೇ ನಿಯಮಗಳು ಕೂಡ ಸರ್ಕಾರದ ನಿಯಮಗಳನ್ನು ಗಾಳಿಗೆ ತೂರಿ ಮನಸೋ ಇಚ್ಛೆ ನೌಕರಿ ಮಾಡ್ತಾ ಇದ್ದಾರೆ. ಉದಾಹರಣೆಗೆ ಉಮೇಶ್ ಅವರನ್ನು ಬಂದು ನಾವು ಭೇಟಿ ಮಾಡಿದಾಗ ಅವ್ರು ID ಕಾರ್ಡ್ ಸೋದಕ್ಕೆ ಅವ್ರು ಬ್ಯಾಗ್ನಲ್ಲಿ ಇಟ್ಕೊಂಡು ಕೆಲಸ ನಿರ್ವಹಿಸ್ತಾರೆ. ಅವ್ರು ಇಲ್ಲೊಬ್ಬರು ಸಿಬ್ಬಂದಿನೋ ಅಥವಾ ಹೊರಗಿನಿಂದ ಬಂದವರು ಅಂತಕ್ಕಂಥದ್ದು ಸಹ ನಮ್ಗೆ ಗೊತ್ತಾಗಂಗಿಲ್ಲ. ಸೊ ಆ ರೀತಿ ಅವರು ವರ್ತನೆ ಮಾಡ್ತಾ ಇದ್ದಾರೆ. ಸೊ ಕೂಡಲೇ ಸಂಬಂಧಪಟ್ಟ ಸಕ್ಷಮ ಪ್ರಾಧಿಕಾರರು ಇವರ ಮೇಲೆ ಒಂದು ಸೂಕ್ತ ಕ್ರಮ ಕೈಗೊಂಡು ಒಂದು ಆಡಳಿತ ವ್ಯವಸ್ಥೆ ಸುಗಮವಾಗಿ ಸಾಗುವಾಗ ಮಾಡಬೇಕಂತೇಳಿ ಜನರ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ಸಿಡಿಪೋ ಆಫೀಸ್ನಲ್ಲಿ ಇವಾಗ ಬಂದಿದ್ದೇವೆ. ಈ ಸಿಡಿಪೋ ಆಫೀಸ್ನಲ್ಲಿ ಇಲ್ಲಿನ ಮುಖ್ಯಸ್ಥರು ಆದಂಥ ಸಿಡಿಪೋ ಆಫೀಸರ್ ಆದಂಥ ಶಂಭುಲಿಂಗ್ ಸರ್ ಅವರು, ಶಂಭುಲಿಂಗ್ ಹಿರೇಮಠ ಸರ್ ಅವರು ಅವರ ಒಂದು ಮೂಮೆಂಟ್ ರಿಜಿಸ್ಟ್ರನ್ನು ಕೂಡ ಅವರು ಕೂಡ ಅದನ್ನು ಮೇಂಟೈನ್ ಮಾಡಬೇಕು. ಆದರೆ ಯಾವುದೇ ರೀತಿ ಮೂಮೆಂಟ್ ರಿಜಿಸ್ಟ್ರನ್ನು ಮೇಂಟೈನ್ ಮಾಡಿಲ್ಲ. ಸೊ ಅವರೆಲ್ಲ ಸಿಬ್ಬಂದಿಗಳು ಯಾವಾಗ ಮೇಂಟೈನ್ ಮಾಡಿದ್ದಾರೆ ಅಂತಂದರೆ 31/8/2024 ಮಾಡಿದ್ದಾರೆ. ಸೊ 31 8 9 10 11 12 4 ತಿಂಗಳಿಂದ ಯಾವುದೇ ರೀತಿ ಅವರು ಮೂಮೆಂಟ್ ರಿಜಿಸ್ಟ್ರನ್ನ ಅಪ್ಡೇಟ್ ಮಾಡಿರುವುದಿಲ್ಲ. ಸೊ ಅದೇ ರೀತಿ ಅಟೆಂಡೆನ್ಸ್ ರಿಜಿಸ್ಟ್ರನ್ನು ಕೂಡ ಕೇಳಿದಾಗ, ಉಮೇಶ್ ಅವರೇ ಅಟೆಂಡೆನ್ಸ್ ರಿಜಿಸ್ಟರ್ ತೋರಿಸ್ರಿ. ಒಂದು ಇಲಾಖೆ ಅಂತಂದಾಗ ಅಲ್ಲಿ ಕಂಪಲ್ಸರಿ ಆ ನೌಕರರು ಹಾಜರಾಗಿದ್ದಲ್ಲೇ ಎಂಬುದನ್ನು ನೋಡಲಿಕ್ಕೆ ಒಂದು ಹಾಜರಾತಿ ರಿಜಿಸ್ಟ್ರನ್ನು ಕೂಡ ಇಟ್ಟಿರ್ತಾರೆ. ಈ ಒಂದು ಸಿಡಿಪೋ ಆಫೀಸಿನ ಮುಖ್ಯಸ್ಥರಾದಂಥ ಶಂಭುಲಿಂಗ್ ಹಿರೇಮಠ ಸರ್ ಅವರು ಯಾವುದೇ ರೀತಿ ಇಲ್ಲಿ ನೋಡಿರಿ 20ನೇ ತಾರೀಕಿಗೆ ಲಾಸ್ಟ್ ಸಹಿ ಮಾಡಿದ್ದಾರೆ. ಸೊ ಅದಾದಮೇಲೆ 21 22 ರಜೆ ಇದೆ, 23. ಸೊ 2 ದಿವಸದಿಂದ ಸೈನೇ ಮಾಡಿಲ್ಲ. ಅಂದರೆ ಇದರ ಅರ್ಥ ಅವರು ಆಫೀಸ್ಗೆ ಬಂದಿಲ್ಲ ಅಂತೇಳಿ ಮೂಮೆಂಟ್ ರಿಜಿಸ್ಟ್ರನ್ನು ಕೂಡ ಮೇಂಟೈನ್ ಮಾಡಿಲ್ಲ. ಉಮೇಶ್ ಅವರೇ, FDC ಅವರಾಗಿ ಏನು ಮೇಂಟೈನ್ ಮಾಡ್ತೀರಿ ನೀವು? ಎಲ್ಲಿದೆ ಫಿಸಿಕಲ್ ಕ್ಯಾಶ್ ರಿಜಿಸ್ಟ್ರ್? ತೋರಿಸ್ರಿ ಅದನ್ನು. ಎಲ್ಲೈತಿ ತೋರಿಸ್ರಿ. 3 ಟೇಬಲ್ ಮ್ಯಾಗ ಇರ್ಬೇಕು ರೀ, ಮುಚ್ಚಿಟ್ಕೋತೀರಿ ಏನು ತೊಗೊಂಡು? ನಿಮ್ಗೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಅವ್ರು ನಿಮ್ಮ ಸಾಹೇಬಂತೂ ಮೊದಲೇ ಆಫೀಸಿಗೆ ಬರಂಗಿಲ್ಲ. ನೀವು ಏನದ ನೀವು ಇದ್ದಿದ್ದು ತೋರಿಸ್ರಪ್ಪ ಅಂದ್ರೆ ನೀವು ತೋರ್ಸಕ್ಕೆ ರೆಡಿ ಇಲ್ಲ. ಫಿಸಿಕಲ್ ಕ್ಯಾಶ್ ರಿಜಿಸ್ಟರ್ ಇದು ಸರ್, ಇದು ಯಾವಾಗ ಮೇಂಟೈನ್ ಆಗಿದೆ ಡೇಟ್? ಲಾಸ್ಟ್ 12/12/24. ಹೌದು.